ಸಮಾಜದಲ್ಲಿ, ಈ ಕೆಟ್ಟ ಸಮಾಜದಲ್ಲಿ ನನ್ನ ಹೆಂಡತಿಯ ಸುಮತಿ ಆತ್ಮಕ್ಕೆ ಶಾಂತಿಯೇ ಸಿಗಲಿಲ್ಲ. ಹೌದು ಹೌದು, ನನ್ನ ಹೆಂಡತಿ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಸುತ್ತಲೂ ಕಾಡುತ್ತಿದೆ, ಕಾಣುತ್ತಾ ಇದ್ದಾಳೆ. ಹೌದು, ಸುಮತಿ, ಇಲ್ಲಿ ನಾನು ಒಬ್ಬಂಟಿಗನಾಗಿರುವೆ. ನಾನು ನಿನ್ನ ಜೊತೆ ಬಂದು ಬಿಡುತ್ತೇನೆ. ಬಾ ಸುಮತಿ. ಯಾಕ್ರೆ ಕಣ್ಣೀರು ಹಾಕ್ತಾ ಇದ್ದೀರಾ? ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ಈ ದೇಹ ನಿಮ್ಮಿಂದ ದೂರವಾಗಿರ್ಬಹುದು, ಆದ್ರೆ ಈ ಮನಸ್ಸು ಸದಾ ನಿಮ್ಮ ಹತ್ರನೇ ಇರುತ್ತೆ. ಅಳ್ಬೇಡ್ರಿ. ಸಂಗಾತಿಯೇ 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 ನಗುವಾಗಲಿಗೆ ನೀ ಬಳಿವಾಗಲ್ಲಗೆ, ನಗುವಾಗಲ್ಲಿಗೆ ನೀ ಬಳಿವಾಗಲ್ಲಗೆ, ನೀನೇ ಮಿರುಗುತ್ತಾರೆ ನಿನ್ನ ಮುಗವ ತೋರೆ, ಸ್ವರ್ಗದ ಅಪ್ಸರೆ ಅಪ್ಸರೆ ಅಪ್ಸರೆ. ಚಂದ್ರನು ನಾನೆಲ್ಲ ಪೂರ್ಣಿಮು, ನೀನೇ ಚಂದ್ರನು ನಾನೆಲ್ಲ ಪೂರ್ಣಿಮು. ಮನವ ಕಟ್ಟ ಚೋರ ನಮ್ಮ ಪ್ರೀತಿ ಅಮರ, ಮನವ ಕಟ್ಟ ಚೋರ ನಮ್ಮ ಪ್ರೀತಿ ಅಮರ. ಸುಂದರ ಚಂದಿರ ಚಂದಿರ ಚಂದಿರ. ನಗುವ ಮಲ್ಲಿಗೆ ನೀ ಬಳಿವ ನನ್ನಗೆ, ನನ್ನ ಹೃದಯ ವೀಣೆಯು ನೂರು ರಾಗ ಹಾಡಿದೆ, ನಿನ್ನ ಕಣ್ಣೋಟ ಹೊಳೆವ ಮೈ ಮಾಟ ಕೂಡಿಯ ಮಾಡಿದೆ. ಕೊಡುವೆ ಮನದ ಭಾಷೆಯು ಇರುವೆ ಜೊತೆಗೆ ಎಂದಿಗೂ, ಕೊಡುವೆ ಮನದ ಭಾಷೆಗೆ ಇರುವೆ ಜೊತೆಗೆ ಎಂದಿಗೂ. ಸಂಗಾತಿಯೇ 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 ಸಂಗಾತಿಯೇ. ನಗುವ 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 ಮಲ್ಲಿಗೆ ನೀ ಬಳಿವ ಮನ್ನಗೆ.
ಇದು ಕನಸೋ ಅಥವಾ ನನ್ನ ಭ್ರಮೆಯೋ? ಹೌದು ಹೌದು, ಇದು ನನ್ನ ಭ್ರಮೆ. ನನ್ನ ಸುಮತಿ ಇನ್ನೆಲ್ಲಿ ಬರುತ್ತಾಳೆ? ಅವಳು ಸತ್ತು ಹೋಗಿದ್ದಾಳೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ. ಏನು ಅರಿಯದ ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ ಪಾಪಿಗಳು ರಾಜಾರೋಸವಾಗಿ ಈ ಊರಲ್ಲಿಯೇ ಮೆರೆಯುತ್ತಿದ್ದಾರೆ. ಆ ನೀಚರನ್ನು ಹಿಡಿದು ಕಾನೂನಿಗೆ ಒಪ್ಪಿಸಬೇಕೆಂದರೆ ಅಣ್ಣದ ಋಣವು ನನ್ನ ಕೈ ಕಟ್ಟಿ ಹಾಕುತ್ತಿದೆ. ಇನ್ನೆಲ್ಲ ನಾಳೆ ಆ ನೀಚ ಸೂಳೆ ಮಕ್ಕಳು ಎಲ್ಲಿಯೇ ಅಡಗಲಿ, ಅವರನ್ನು ಯಾರಿಂದ ಕ್ಷಮಿಸಲು ಸಾಧ್ಯವಿಲ್ಲ. ನೋಡ್ರಿಪ್ಪ ಅಣ್ಣವ್ರ, ನಾನಂತೂ ದೇವ್ರ ಮೇಲೆ ಭಾರ ಹಾಕಿ ಇಲೆಕ್ಷನ್ ಇಂಕರು ಕೊಟ್ಟು ಬಂದೆ. ಆದ್ರೆ ಏನು ಮಾಡ್ಬೇಕು, ಇಲೆಕ್ಷನ್ ಕೊಡೋದು ಕೊಟ್ಟನಿ, ಎದಿ ಡವ 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 ನಾಕತೈತಿ. ಯಾಕಂದ್ರೆ ನಾನು ನಿಂದಿದ್ದವ್ರು ಯಾರು ನಂಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಗೊತ್ತಾಗೋದು. ನಾನು ನಿಂದಿದ್ದುಕೊಂಡ ನನಗೆ ಬೆನ್ನ ಚೂರಿ ಹಾಕು ಮಂಗ್ಯಾನ ಮಕ್ಕಳು ಭಾಳ ಮಂದಿ ಅದಾರ ರೀ. ಅದಕ್ಕೆ ಎದಿ ಡವ ಡವ ಅನ್ನಾಕತೈತಿ. ಅಷ್ಟು ಹೆದರಿಕಿದ್ರೆ ಮನ್ಯಾಗ ಕುಂದಿರ್ಬೇಕು ಮಂಗ್ಯಾನ ಮಗನ. ಇಲೆಕ್ಷನ್ಗೆ ಯಾಕೆ ಕೊಡ್ಬೇಕು? ಅದೆಂತ ಅಂಥವೆಲ್ಲ ನಮ್ಮ ನಿಮ್ಮಂಥ ಇಲಿಗಳಿಗೆಲ್ಲ ಸೆಟ್ ಆಗೋದಿಲ್ಲ, ನಮ್ಮಂಥ ಹುಲಿಗಳಿಗೆ ಮಾತ್ರ. ಲೇ ತಮ್ಮ ಹೋಸಲ ಸೋತಿದ್ದಿಲ್ಲ ನೀನು. ನಿನ್ನ ನಸೀಬ ಭಾಳ ಚಲೋ ಐತ್ಲಿ ಮಗನ, ಭಾಳ ಚಲೋ ಐತಿ. ಯಾಕಂದ್ರೆ ಎಲ್ಲ ದೇವ್ರಿಗೂ ನೀ ಬೇಡ್ಕೊಂಡಿದ್ದಿ ಅಂದ್ರೆ ನಿನ್ನ ನಸೀಬ್ ಚಲೋ ಐತಿ. ಈ ಸಲ ಬೇಕಾದ ತಿಪ್ಪರ್ಲಾಗ ಹಾಕನಿ, ಈ ಸಲ ಮಾತ್ರ ನೀ ಗೆಲ್ಲೋದು ಇಂಕರು ಗ್ಯಾರಂಟಿ ಇಲ್ಲ. ದೊಡ್ಡದ ತಯಾರಾಗಿ ನಿಂತಾನೆ. ಗೆದಿಯಬೇಕ ಮಗನ ಗೆದಿಯಬೇಕ, ನಿನ್ನ ಊರ ಈ ಸಲ ನೀ ಎಷ್ಟು ಹಾರಾಡಿದ್ರು ನಾನಾ ಪಟಾಕ್ಷಿ ಹತ್ತವ ತಿಳ್ಕೊ ಮೊದಲದನ. ಊರ ಮುಂದಿನ 3 ಎಕರೆ ಹೊಲ ಹೋಗ್ಲಿ, ನಾ ಮಾತ್ರ ಬಿಡಂಗಿಲ್ಲ. ಯಾರು ಹೇಳಿದ್ರು ಕೇಳಂಗಿಲ್ಲ. ಮತ್ತೆ 3 ವರ್ಷದಾಗ 6 ಎಕರೆ ಹೊಲ ಹಿಡಿತೇನೆ, ಬಟ್ ಅದನ್ನ ತಿಳ್ಕೊ. ಹೆದರಿಕಿದ್ರೆ ಮನೆ ಹಾಕಿ ಕುದಿರ್ಬೇಕು ಮಂಗ್ಯಾನ ಮಗನ. ಇಲ್ಯಾಕೆ ಬರ್ಬೇಕು? ಇಲೆಕ್ಷನ್ ನಮ್ಮಂತ ಹುಲಿಗಳಿಗೆ ನಿಮ್ಮಂತ ಇಲಿಗಳಿಗೆ ಅಲ್ಲದೆ. ಬೆಳಗಿದ್ದು ಯಾರ ಮುಖವನ್ನ ನೋಡಿದೆ, ಮುಂದೆ ಕೊಂದಿದೆ ಕನಸು ನಗೆ ಬೈಟ ಇನ್ನು ಬಣ್ಣ ಬಾಗಿದೆ, ಆಮೇಲೆ ಕವನ ಹೊರಗವನ ಈಗ ತಾನೇ ನೋಡಿದೆ. ಬಳಿವ ದಾರಿ ಹೋಗಿ ಮಗನಕತ್ತೆಲ್ಲ ನೀ ಮುಖತಾನೆ ಒಂದ್ ಜಾನಪದ ಹೋಗಿ ಮಾಮ ಅಂದೆ. ಹೆಂಗ್ ಮಾಡ್ತೀನಿ ಹುಡುಗಿ ನಿನ್ನ ಗ್ಯಾರೇಜ್ನಾಗ ಬಿಡತನೆ ನನ್ನ ಗಾಡಿ ಒಳಗ, ಹುಡುಗಿ ನಿನ್ನ ಗ್ಯಾರೇಜ್ನಾಗ ಬಿಡತನೆ ನನ್ನ ಗಾಡಿ ಒಳಗ, ಹುಡುಗಿ ಹೇಳ ಡುಮ್ಮ. ಇಲ್ಲೇ ಅಧ್ಯಕ್ಷರ ಗದ್ಯಾಗ ಹೋಗೋಣ. ನೀವ್ ಒಬ್ಬನ ನಾವಲ್ಲಂಗ್ ಜ್ವರ ಬಂದು ಅಲ್ಲೇ ಡಾಕ್ಟರ್ ತೋರಿಸ್ತೀನಿ. ಜ್ವರ ಕಡಿಮೆ ಹಳೆ ಸೂಜಿ ಹಳೆ ಡಾಕ್ಟರ್ ಹೊಸ ಸೂಜಿ ಐತಿ ನನ್ನ ಹತ್ರ. ಮಾಲೇನ್ರಿ ನೀ ಚುಚ್ಕೊಂಡು ನೀ ಸುದ್ದಾಕಿ
ನೀ ಚುಚ್ಕೋ ನೀ ಸುದ್ದಾಕಿ ಜ್ವರ ನನಗೇನ್ ಪರ ಬೇಡ. ಏನಿಲ್ಲ ನೋಡ್ ನನ್ನ ಹತ್ರ ನಿಂದ್ ಏನಾದ್ರು ದುಂಡನ ಎರಡು ಗುಳಿಗೆ ತೊಗೊಂಡಿರಿ ಸ್ವಲ್ಪ ತಲೆ ನುಸಾತಿತ್ತು ನನಗ ದುಂಡನ ಎರಡು ಗುಳಿಗೆ ತೊಗೊಂಡಿ ನಮ್ಮ ಹಳ್ಳ ಡಾಕ್ಟರ್ ಕಡೆ ಹೋಗಿ ತಮ್ಮ ಇದನ್ನ ತಗೋಲಿ ನೀನು ದುಂಡನ ಎರಡು ಗುಳಿಗೆ ಬೆಳ್ಳತನಕ ನೀನು ಕಣ್ಣು ಹೆಚ್ಚಿ ನಿದ್ದೆ ಮಾಡಿದ್ರೆ ಹೇಳಿ ನೀನು ಅನ್ನ ಅದ ಪ್ರಕಾರನ ಸಣ್ಣದೈತಿ ಗುಳಿಗೆ ಏನ ನೀ ನಿನ್ ಹೊಟ್ಟೆ ಕರಗತ್ತ ಅಲ್ಲ ಹೊಟ್ಟೆ ಕರಗಾಕಲ್ಲ ಜ್ವರ ಬಂದಿದ್ದಕ್ಕೆ ಅದಕ್ಕ ಬ್ಯಾಡ ಜ್ವರ ಹೋದು ನನಗ ಮಾವಂಜ ಬ್ಯಾಡನಾಗಿರೋ ಜಿಟಿ ಜಿಟಿ ಮಳಿಯಾಗ ಸಮುದ್ರ ಜಾತ್ರೆಗೆ ಬರಲಿಲ್ಲ ಕರ್ಕೊಂಡ ಹಿಂದಿಂದ ಬರತಾನೆ ನಡಿಯ ಹಿಂದ ಮಂದಾಗ ಎತ್ತ ಕಾಣುವ ಮತ್ತ ಅವ ನೋಡ್ದ ತಿತ್ತನ ನೀ ನೋಡ್ದ ಕೈ ಜಗತಿ ಹೇಳ್ತಾರಲಿ ಹದ ಇದ್ದಾಗ ಎಲ್ಲರ ಕಾಲ್ ಬಿದ್ದು ಓಟ್ ಹಾಕಿಸ್ಕೋಬೇಕಂತ ಹೇಳಿ ನೋಡು ಎಲೆಕ್ಷನ್ದಾಗ ಮೊದಲು ಯಾರು ಗೆಲ್ತಾರಲ್ಲ 100ಕ್ಕೆ 99% ಏನ್ ಮಾಡ್ತಾರ ಹೇಳೋರು ಮೊದಲೇನು ಖರ್ಚು ಮಾಡಿರ್ತಾರಲ್ಲ ಆ ರೊಕ್ಕ ಎಲ್ಲ ತಕ್ಕೋತಾರಲಿ ಅವ್ರು ಮೊದಲ ಅವ್ರು ಸಾವುಕಾರ ಹಾಕಾರ ಆಮೇಲೆ ಮಂದಿ ಬಗ್ಗೆ ಎಲ್ಲ ವಿಚಾರ ಮಾಡ್ತಾರ ಇದನ್ನ ಊರ ಮಂದಿ ಮಾತಾಡಿ ನೀವಿಬ್ರು ಯಾಕೆ ಕೆಟ್ಟ ಹಾಕಿರಿ ನೀವು ಹೇಳೋದು ಕರೆನೇ ಐತ್ರಿ ಮೇಡಮ್ ಅವ್ರ ಹೌದ್ರಿ ಸರ್ ಆದ್ರ ನಿಂಬುದು ಯಾವಾಗ ನಮ್ದು ಮಾಡಿ ಬಂದೇವು ನಾವು ಏನ್ ನಂದೇನು ಇಲ್ಲೇ ಕೊಟ್ಟು ಬಂದೇನಿ ನಿಂಬುದು ಯಾವಾಗ ನಾಮಪತ್ರ ಸಲ್ಲುವುದು ಹೇಳ್ರಿ ಮೊದಲು ಎಲ್ಲಾರು ಗೊತ್ತಿದ್ ನೀವು ಡಬ್ಬಿ ಗೊತ್ತ ಅಂತೇಳಿ ಆ ಮತ್ ಬೇರೆ ಡಬ್ಬಿ- ಅಲ್ಲ, ಓಯ್ ಹಳೆ ಊರ್ ಮಾತಾಡಕ್ ಹೋಗ್ಬೇಡ್ರಿ ತಡ್ಕೋರಿ ಇದ ನೀವ ಮಾತಾಡಿ ನಿಮ್ಮಿಬ್ರು ತಿಂಡರ ಮುಗಿಲಿ ನಂದಿ ಕಟ್ ಕೊನೆಗಳಿಗಾಗ ಎಲ್ಲ ಮುಗಿತೈತ ನಿಂದು ತಿಂಡಿಲ್ಲ ನನ್ನ ಕೊನೆಗಳಿಗಾಗೆಲ್ಲ ಒಟ್ಟು ಯಾವಾಗ ಯಾಕಲಿ ಒಟ್ಟು ತಿಂಡಿ ಹೇಳ್ತೈತಿ ಇಲ್ಲಪ್ಪ ತಿಂಡಿ ಎತ್ತಾಗ ಮಜಾ ಬರುದು ಅದ್ರದ್ದು ಎದಕ್ಕ ತಿಂಡಿ ಎದಕ್ಕ ತಿಂಡಿ ಎತ್ತದ ತಂಡಿ ಬಿಡಸಾಕ ಈಗ ಯಾರಿಗೂ ಮತ್ ನಮ್ ಇಬ್ರು ತಿಂಡಿ ನಂದಿಲ್ಲ ನಿನ್ ಜೊತೆ ಇಲ್ಲ ನಂದು ಹಂಗ ನಮ್ ಜೊತೆ ಇಲ್ಲಂದ್ರ ನನ್ ಜೊತೆ ಇಲ್ಲ ಇಲ್ಲ ಏನಿಲ್ಲ ನಿನ್ ಜೊತೆ ಅಯ್ಯೋ ನಂದೈತಲ್ ನಿನ್ ಜೊತೆ ಏನು ತಿಂಡಿ ನಿಂದೇನಿದ್ರು ನಮ್ಮ ಮಾವನ ಜೊತೆ ನಿಮ್ಮ ಅವಂದು ತಿಂಡಿ ಹೇಳೋವಲ್ದು ನೀನಾರ ಎಬಸಲ್ಲ ಅದ್ರ ಬದಲಾಗಿ ತಿಂಡಿನ ಮುಚ್ಕೊಂಡು ನಿಂದ ನೀ ಮಾಡು ಈ ಕಡೆ ಕಾಂತನ ನಂದು ನಿನಗ ಏನು ಅದ ಬಾಯಿ ಕಣ್ಣಾಗತ್ತೆ ಅದ ಮುಚ್ಕೋ ಅಂದೆ ಅಲ್ಲ. ಬಾಯಿ 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 ಕಿಸಿಬೇಡ ಸರಿ ಹಿಂದಕ್ಕೆ ಅಂದ್ರ ನಾ ಕಿಸಿದ್ದು ನೀನು ಗೊತ್ತಾಕತ್ ಬಿಡು ಸರಿ ಮತ್ ನನ್ ರೊಚ್ಚಿಗೆ ಬಸ್ಬೇಡ ಸರಿ ಎಲ್ಲ ನಿಂದ ರೋಚಿಗೆ ಎಷ್ಟು ಹೇಳ್ತೈತೆ ಅನ್ನೋದು ನೋಡುದಪ್ಪ ನಾ ರೊಚ್ಚಿಗೆದ್ರ ನೀ ನಿಂದ್ರಂಗಿಲ್ಲ ಇಲ್ಲಿ ಅಂದ್ರ ನಾನು ನಿಂದ್ರಂಗಿಲ್ಲ ಕೆಳಗ್ ಬಿದ್ರು ಒಟ್ಟ ಮ್ಯಾಲ ನಾ ಮಕ್ಕೊಂತೀನಿ ನೀನು ನಿನ್ನ ಬಾಯಿ ನೀರು ಸುರಿವಿ ಪೇಮೆಂಟ್ ಇಸ್ಕೊಂಡು ಮನೆಗೆ ಹೋಗ್ತೀವಿ ನೀರು ಬೇಡ ಒಂದ್ ಕಪ್ ಚಾರ ಕುಡಿನು ನೀವು ಬಂದು ನಾನು ನಿಮ್ಗೆ ಚಾ ಕೊಡಿಸ್ಬೇಕು ಆ ನಿಮ್ಮಿಬ್ಬರದು ತಿಂಡಿಯಾರ ಮುಗಿಸ್ರಿ ನಾವು ಹೋಗಿ ಬರ್ತಾನೆ ಒಳಗ ಅಟ್ ಮಾಡಿ ನಾನು ಪೇಮೆಂಟ್ ಇಸ್ಕೊಂಬ ಒಳಗೆ ಹೋಗಿ ನಾ ಹಿಂಗಾಸ್ ಊರಿಗೆ ಹೋಗ್ಬಿಡ್ತೀನಿ ನೋಡು ಈಗ ಅದ್ರ ಬಗ್ಗೆ ಈ ವಿಷಯ ಬೇಡ ನಾನಂತೂ ಈಗಿನ ಕಾಲದಾಗ ಯಾರನ್ನೂ ನಂಬಂಗಿಲ್ಲ ನಾನು ಫುಲ್ ಒಟ್ಟೆ ಬರಬೇಡ ಏನು ಸರಿ ಒಂದ್ ಕೆಲಸ ಮಾಡ್ರಿ ನನಗೆ ಯಾರು ಸಪೋರ್ಟ್ ಮಾಡ್ರಿ ಅನ್ನೋದು ಹೇಳ್ಬೇಕಾಗಿತ್ತು ಅಲ್ಲಿ ನಿಮಗೆ ಅದನ್ನ ಈಗ ಹೇಳಂಗಿಲ್ಲ ಎಲೆಕ್ಷನ್ ಮುಗಿಲಿ ಆಮೇಲೆ ನನಗೆ ಯಾರು ಸಪೋರ್ಟ್ ಮಾಡ್ಯಾರ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ ಅವಾಗೆಲ್ಲಾನು ಹೇಳ್ತೀನಿ ಈಗ ಹೆಂಗಿದ್ರು ಎಲ್ಲರಿಗೂ ಓಟ್ ಕೇಳಕ್ ಕೊಂಟಿವಿಲ್ಲ ಖುಷಿಯಿಂದ ಹಾಡ್ಕೊಂಡು ಓಟ್ ಕೇಳಿ ಎಲ್ಲಾರು ನೋಡ್ರಿ ಪಾತವ ಹೆಂಗೈತಿ ಇಲೆಕ್ಷನ್ ಮಾಡಿದವರು ಇವ್ರಿ ನಮ್ಮ ಊರಾಗ ಅಕಸ್ಮಾತ್ ನಂಗ ನೋಡಿ ನಾನಾರ ಸಪೋರ್ಟ್ ಮಾಡ್ಲಿ ಅವರ ಸಪೋರ್ಟ್ ಮಾಡ್ಲಿ ನಮ್ಮ ಇಬ್ರು ನಡ್ರಾಕಿ ಈಗ ಆರ್ಸ್ ಬಂದಂದ್ರ ಅವನು ಮಾಡ್ಯಾನ ನೀನು ಮಾಡಿ ಅಂತ ಯಾರಿಗೆ ಸಿಗಾಕಿ ಆದ ಕನ್ಫರ್ಮ್ ಬೇಕಲ್ಲ ಅವನರ ನಂಬ ನನ್ನರ ನಂಬ ನಾ ಯಾವನು ನಂಬಂಗಿಲ್ಲ ಹಾ ಮತ್ತೆ
ಯಾರು ನಾನೇ ಕೈ ಹಿಡಕ್ರಿ ಮೇಡಮ್ ಅವ್ರಿಗೆ ಹಿಂಗ ಸಮಾಧಾಕರ ಬಹುಮಾನ ಒಂದ್ ಹಿಡ್ಕೊಂಡ್ರೆ ಯಾರು ಜೊತೆ ಆಡ್ತಾವಲ್ಲ ಕಾಕಡಿ ಅದ ನೀ ಬ್ಯಾರೆ ತಿಳ್ಕೊಂಡಿ ಮತ್ತೆ ನಿಂಗ್ ಲಾಸ್ಟಿಗೆ ಅದು ಜೋತಾಡಕ್ರಿ ನಾ ಕೈ ನೀರುದಲ್ಲಪ್ಪ ಯಾವ್ದು ಹಂಗಮಾಗತ್ ನಿನ್ ಪರಿಸ್ಥಿತಿ. ಈಗೇನ ಬರ್ತಿಲ್ಲ ಓಟ್ ಕೇಳಕ ನಾ ರೆಡಿ ಇದ್ದಿದ್ದು ಜಾಡ್ಸ ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಬಾರಿ ಎಬಸೆ ತೋರಸತ್ತಾಳೋ ಗಗರಿ ಹುಡುಗಿ ನನ್ನ ಬಾಲ ಪ್ರೀತಿಸ ಬಡಿದಾರ ನಿಂಗೆ ತಕ್ಕ ಡ್ಯಾನ್ಸ ಹುಡುಗಿ ನನ್ನ ಬಾಲ ಪ್ರೀತಿಸ ಬಡಿದಾರ ನಿಂಗೆ ತಕ್ಕ ಡ್ಯಾನ್ಸ ಪಡಬಾರ ಒಂದ ಗೀತ ಏ ಹುಡುಗಿ ಹೇಳ ಕಾಕ ಚೋಟು ಚೋಟು ಎಲ್ ಕಾಕ ಚೋಟು ಚೋಟು ಅಂತೈ ಅದ ಎಲ್ಲಿ? ಹುಡುಗಿ ಮಾಮ ನಾನ್ ನಿನ್ ಕರ್ದಿಲ್ಲ ನಿನ್ ಕರಿ ಹೇಳ ಹುಡುಗಿ ಚುಟ್ಟು ಚುಟ್ಟು ಬಿಟ್ನಾ ನಾ ಪೂರ್ ಕಾಣಿಸಿದೆ ಅದ ನೀ ಬರ್ರೆ ಬಿಟ್ಟು ಸ್ಥಳ ತುಂಬುತ್ತಿ ನಿನ್ನ ಸ್ಥಳ ನೀನ್ ತುಂಬಂಗಿಲ್ಲ ಯಪ್ಪ ನೀನ್ ತುಂಬಕೋ ಇಕ್ಕಟ್ಟಿ ಬಿಟ್ಟು ಸ್ಥಳ ತುಂಬುವಂತೆ ಚುಟ್ಟು ಚುಟ್ಟು ಎಲ್ಲಿ ನಿನಗೆ ಎಲ್ಲಿ ನನಗೂ ಅಲ್ಲೇ ನಿನಗೆ ಎಲ್ಲಿ ಆಗಾಗತ್ತೈತಿ ದೌಡ್ ಹೇಳ ಇವಂದು ಹೊಟ್ಟಿದ್ರೆ ತಿಂಡಿನ ಬಾಳಪ್ಪ ಈಗ ಹಿಂಗ ಹೊಟ್ಟಿಲ್ಲದಾಗ ಹೆಂಗ್ ಮಾಡ್ತಿದ್ದಿ ಮಗ ಸುದ್ದಿ ಕೇಳಕ್ ಹೋಗ್ಬೇಡ ಅದು ಬೇರೆ ಅದು ಬ್ಯಾರೆನೇ ಐತಿ ಅದು ಬೇರೆ ಇದು ಬೇರೆ ಮಾಮ ಹೋಗು ನಾನು ಮನೆಗೆ ತಕ್ಕೈ ಬಾ ಮತ್ ಕೈ ಹಿಡ್ ಜಗ್ಬೋಕ್ ನಾ ಇಲ್ಲೇ ಸುತ್ತಿತ್ತಿಲ್ಲಿ ತಿರುಗಿ ಇಲ್ಲೇ ಬೀಳ್ಬೋಕ್ ಅದೆಲ್ಲ ಯಾಕೆ ಇಲ್ಲೇ ಅಣಿ ಮರಿದ್ದಂಗಲ್ಲ ನಾವು ನೀ ಸಿಟ್ನೆ ಮತ್ ಕ್ಯಾಶ ಹೊಡೆದೆ ನೋಡಿದ್ಯಾ ಪಾರ್ವತಿ, ಆ ದೇವರು ನಾವು ಮಾಡಿದ ತಪ್ಪಿಗೆ ಎಂತಹ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಹಿಂದಿನ ಕಾಲದಲ್ಲಿ ಪೂರ್ವಜರು ತಾವು ಮಾಡಿದ ತಪ್ಪನ್ನೆಲ್ಲ ಮತ್ತೊಂದು ಜನ್ಮದಲ್ಲಿ ತೀರಿಸುತ್ತಿದ್ರಂತೆ. ಆದರೆ ಈ ಕಲಿಯುಗದಲ್ಲಿ ಹಾಗಲ್ಲ. ನಾವು ಮಾಡಿದ ಕರ್ಮದ ಫಲವನ್ನು ಇದೇ ಜನ್ಮದಲ್ಲಿ ತೀರಿಸಬೇಕು ಪಾರ್ವತಿ, ತೀರಿಸಬೇಕು. ನೋಡಿ, ಏನು ಅಂದ್ರೆ ನಿಮಗೆ ತುಂಬಾ ಆಯಾಸವಾಗಿದೆ, ಅದಕ್ಕೆ ನೀವು ಏನೇನೋ ಮಾತಾಡ್ತಿದ್ದೀರಾ. ನೋಡಿ, ಆ ಮರದ ಕೆಳಗಡೆ ನೀವು ಸ್ವಲ್ಪ ವಿಶ್ರಾಂತಿ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾನು ಇಲ್ಲೇ ಹತ್ರದಲ್ಲಿ ನೀರಿದೆಯೇನೋ, ಹೋಗಿ ನೀರು ತಗೊಂಡು ಬರ್ತೀನಿ. ಹೌದು ಪಾರ್ವತಿ, ನನಗೂ ತುಂಬಾ ಬಾಯಾರಿಕೆ ಆಗಿದೆ. ನೀರು ಕುಡಿಯದೆ ನನ್ನ ಕಾಲೇ ಮೇಲೆ ಕೆತ್ತುತ್ತಿಲ್ಲ. ಸರಿ, ಹೋಗು. ಹಾಗಾದ್ರೆ ಹೊಲದಲ್ಲಿ ಯಾರಾದರೂ ನೀರು ತಂದಿದ್ದರೆ ಕೇಳಿ ತೆಗೆದುಕೊಂಡು ಬಾ ಪಾರ್ವತಿ. ಆಯ್ತು, ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ನೀರು ತರ್ತೇನೆ. ಆಯ್ತು ಪಾರ್ವತಿ. ಅಪ್ಪರ, ಕುಡಿಯಾಕ ನೀರು ಬೇಕೇನ್ರಿ? ನಾನ್ ತಗೊಂಡ್ ಬರ್ತೀನಿ ಅಪ್ಪರ, ನಾನ್ ತಗೊಂಡ್ ಬರ್ತೀನಿ. ಯಾರದು? ಯಾಕೋ ನನ್ನ ಗಂಟಲು ಒಣಗುತ್ತಿದೆಯಲ್ಲ. ನೀರು
ಅಯ್ಯೋ, ನೀರು ಕುಡಿಯದೆ ನನಗೆ ಬದುಕಲು ಆಗುತ್ತಿಲ್ಲ. ನೀರು ನೀರು ನೀರ್ ಬೇಕೇನ್ರಿ ಅಪ್ಪರ? ನಾನ್ ತಗೊಂಡ್ ಬರ್ತೀನಿ ಅಪ್ಪರ, ನಾನ್ ತಗೊಂಡ್ ಬರ್ತೀನಿ. ಯಾರದು? ಯಾರದು? ಯಾರು ನೀವು? ಯಾರು? ಅಯ್ಯೋ ನನ್ನ ಕಣ್ಣಿಗೆ ನೀವು ಕಾಣ್ತಾನೆ ಇಲ್ಲ. ಅಪ್ಪರ, ಇಷ್ಟ ಲಘು ನನ್ನ ಧ್ವನಿ ಮರ್ತು ಬಿಟ್ರೇನ್ರಿ? ಹೆಂಗ್ರಿ ಅಪ್ಪರ? ನಾನ್ ಸುಮತಿ ಮಲ್ಲೇಶ ಹೆಂಡತಿ ಅದಲಿ. ತಡೀರಿ ಅಪ್ಪರ, ನಾನ ನೀರ್ ತರ್ತೀನಿ. ಅಪ್ಪರ ತಗೋರಿ, ನೀರ್ ಕುಡೀರಿ. ಬೇಡಮ್ಮ, ಸುಮತಿನ ಯಾಕಮ್ಮ ಯಾಕಮ್ಮ ನಮ್ಮನ್ನ ಹೀಗೆ ಕಾಡ್ತಾ ಇದ್ದೀಯ ತಾಯಿ? ಹೇಳಮ್ಮ, ಹೇಳು. ಯಾಕ್ರಿ ಅಪ್ಪರ, ಯಾಕೆ ಇಷ್ಟೊಂದು ಹೆದರ್ತೀರಿ? ಹೆದರ್ಬೇಡ್ರಿ ಅಪ್ಪರ, ಹೆದರ್ಬೇಡ್ರಿ. ಯಾಕಂದ್ರ ನನಗೂ ನನ್ನ ಗಂಡನಿಗೂ ನಿಮ್ಮ ಅನ್ನದ ಋಣ ಐತ್ರಿ ಅಪ್ಪರ. ಆ ಋಣನ ನಾವ್ ಹೆಂಗಾರ ತೀರಿಸ್ಬೇಕಲ್ರಿ ಅಪ್ಪರ. ತಗೋರಿ ಅಪ್ಪರ, ನೀರ್ ಕುಡಿರಿ. ಬೇಡ ತಾಯಿ, ಬೇಡ. ಸುಮತಿ, ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿ. ನಿನ್ನ ಸಾವಿಗೆ ಕಾರಣವಾಗಿರುವ ನನ್ನ ತಮ್ಮನನ್ನು ಉಳಿಸಿಕೊಳ್ಳಬೇಕೆಂಬ ಸ್ವಾರ್ಥಕ್ಕೆ ನಾನು ನಿನಗೆ ತುಂಬಾ ನ್ಯಾಯವನ್ನು ಮಾಡಿಬಿಟ್ಟೆ ತಾಯಿ. ಅದಕ್ಕೆ ಆ ನನ್ನ ತಂದೆ ಮನ್ನಬಸವೇಶ್ವರ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ ತಾಯಿ, ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಅಪ್ಪರ, ನನ್ನ ಆತ್ಮ ಪರಮಾತ್ಮನ ಹತ್ರ ಸೇರ್ಬೇಕು ಅಂದ್ರ ನನ್ನ ಆಸೆ ಈಡೇರ್ಬೇಕ್ರಿ ಅಪ್ಪರ. ನನ್ನ ಸಾವಿಗೆ ಕಾರಣರಾದ ಆ ಪಾಪಿಗಳು ಜೈಲು ಸೇರ್ಬೇಕು ಒಂದು, ಇಲ್ಲ ಸತ್ತು ಹೋಗ್ಬೇಕು ಒಂದು. ಇವೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಅಂದಾಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅಪ್ಪರ? ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ನನಗ ಮುಕ್ತಿ ಬೇಕು. ನನಗ ಮುಕ್ತಿ ಕೊಡ್ತೀರಲ್ರಿ ಅಪ್ಪರ? ಆಗಲಿ ಬಾ, ನೀನು ಹೇಳಿದ ಕೆಲಸ ಮಾಡುತ್ತೇನೆ ತಾಯಿ, ಮಾಡುತ್ತೇನೆ. ಎಲ್ಲಿ ತಂದೆ ಶ್ರೀ ಗುರು ನೀಲಕಂಠೇಶ್ವರ, ಯಾಕಪ್ಪ ನಮಗೆ ಈ ಶಿಕ್ಷೆ? ದಯವಿಟ್ಟು ಸುಮತಿಯ ಆತ್ಮಕ್ಕೆ ಶಾಂತಿಯನ್ನು ದಾನ ಮಾಡಿ, ಶಾಂತಿಯನ್ನು ದಯಪಾಲಿಸಿ ಅವಳ ಜೀವನಕ್ಕೆ ಮುಕ್ತಿಯನ್ನು ಕೊಟ್ಟು ಕಾಪಾಡು ತಂದೆ. ರೀ, ಯಾಕ್ರಿ ಏನಾಯ್ತು? ಯಾರನ್ನು ಹುಡುಕ್ತಿದ್ದೀರಾ ನೀವು? ಏನಾಯ್ತು ರೀ ನಿಮಗೆ? ತಗೊಳ್ಳಿ. ಸ್ವಾಮಿ, ಇಷ್ಟೊತ್ತು ಚಲೋನೇ ಇದ್ರಲ್ಲ, ಏನಾಯ್ತು ನಿಮಗೆ? ಪಾರ್ವತಿ, ಸುಮತಿಯ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಪಾರ್ವತಿ, ಶಾಂತಿ ಸಿಕ್ಕಿಲ್ಲ. ಅವಳ ಜೀವನಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಪಾರ್ವತಿ, ಮುಕ್ತಿ ಸಿಕ್ಕಿಲ್ಲ. ನೋಡು, ಅವಳು ಇಷ್ಟೊತ್ತನ ಇದೇ ಜಾಗದಲ್ಲಿ ನನ್ನ ಜೊತೆ ಮಾತನಾಡಿದಳು ಸುಮತಿ. ಇಲ್ಲೇ ಮಾತನಾಡಿದಳು ಪಾರ್ವತಿ, ಇಲ್ಲೇ ಮಾತನಾಡಿದಳು. ಸುಮ್ಮನೆ ಗಡ್ಬಡ ಮಾಡ್ಬಿಡಿ. ಯಾಕಂದ್ರೆ ನೀವು ಅದೇ ಭ್ರಮೆಯಲ್ಲಿ ಇದೆಯರಲ್ಲ, ಅದಕ್ಕೆ ನಿಮಗೆ ಆ ರೀತಿ ಅನ್ನಿಸ್ತಾ ಇದೆ. ನೋಡಿ, ಅವಳ ಕಣ್ಣು ಮುಂದೆ ಸಾವು ಆಗಿದ್ದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ, ಅದೆಲ್ಲ ಭ್ರಮೆ. ಹೌದು ಪಾರ್ವತಿ, ಅವಳು ನಮಗೆ ಯಾವ ಅನ್ಯಾಯವನ್ನು ಮಾಡಿಲ್ಲ. ಸಾವುಕಾರೇ, ನೀವು ನನಗೆ
ಅನ್ಯಾಯವನ್ನು ಮಾಡಿಬಿಟ್ಟಿರಿ ಸಾವುಕಾರಿ ಅಂತ ನನ್ನನ್ನು ಎಚ್ಚರಿಸಿದಳು ಪಾರ್ವತಿ, ಎಚ್ಚರಿಸಿದಳು. ಅಷ್ಟೇ ಅಲ್ಲ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಸಾವುಕಾರಿ ಅಂತ ಅಂಗಲಾಚಿ ಬೇಡಿಕೊಂಡಳು ಪಾರ್ವತಿ, ಬೇಡಿಕೊಂಡಳು. ಆದರೂ ನಿಮಗೆ ಕರುಣೆನೇ ಬರಲಿಲ್ವಾ ಸಾವುಕಾರ್ರಿ? ನನ್ನ ಅತ್ತಿಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಏನು ಅನ್ಯಾಯ ಮಾಡಿದ್ದಳು? ಅನ್ನ ಹಾಕಿದ ದನಿಗಳೇ ತಂದೆ ತಾಯಿ ಅಂದ್ಕೊಂಡಿದ್ದು ತಪ್ಪ? ಹೇಳಿ ಸಾವುಕಾರ್ರೆ, ಮಾತಾಡಿ. ಇಲ್ಲಪ್ಪ, ಪಾಪ ನಮಗೆ ಅವಳು ಯಾವ ನ್ಯಾಯವನ್ನು ಮಾಡಿಲ್ಲ ಶೌರ್ಯ. ನಾವೇ ಅವಳ ವಿಷಯದಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿರುವೆ ಅಪ್ಪ, ತಪ್ಪು ನಿರ್ಧಾರ ತೆಗೆದುಕೊಂಡು ಬಿಟ್ಟಿರುವೆ. ಹೌದಪ್ಪ, ನಾವು ರೀ, ನಿಮ್ಮಂತ ಹಣ ಇರುವ ಶ್ರೀಮಂತರೇ ಇಷ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನು ಬೇಕಾದರೂ ಬಲಿ ತಗೊಂತೀರ ಅಲ್ವಾ? ನನ್ನ ಅತ್ತಿಗೆ ಸತ್ತಾಗ ಅಕ್ಕಿ ಸಾವಿಗೆ ಕಾರಣ ಯಾರೆಂದು ಮೊದಲೇ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಅದನ್ನು ಮುಚ್ಚಿಟ್ಟು ನಾನೇ ಕೊಲೆಗಾರನೆಂದು ನಾಟಕ ಮಾಡಿದ್ದೀರಿ. ಹೌದು, ಆದರೂ ಆ ದೇವರಿಗೆ ನೀವು ಮಾಡಿದ ತ್ಯಾಗದ ಕೆಲಸ ಹಿಡಿಸಲಿಲ್ಲ. ಯಾಕಂದರೆ ಆ ತ್ಯಾಗದ ಹಿಂದೆ ನಿಮ್ಮ ಸ್ವಾರ್ಥ ಇತ್ತು ಸಾವುಕಾರ್ರೆ. ಹೌದಪ್ಪ, ನಾವು ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಆ ದೇವರು ನಮಗೀಗ ಇಂಥ ಶಿಕ್ಷೆ ಕೊಟ್ಟಿದ್ದಾನೆ. ನೋಡಿ, ಮನೆ ಮಾರು ಇಲ್ಲದೆ ಬೀದಿ ಬೀದಿ ತಿರುಗುವಂತೆ ನಮಗೆ ಯಾವ ರೀತಿ ಶಿಕ್ಷೆಯನ್ನು ನೀಡಿದರಂತೆ ನೋಡು. ಮೇಡಮ್, ನಿಮಗೆ ಶಿಕ್ಷೆ ಕೊಟ್ಟಿದ್ದು ಆ ದೇವರಲ್ಲ. ಯಾರನ್ನು ನೀವು ಶಿಕ್ಷೆಯಿಂದ ಉಳಿಸಿಕೊಳ್ಳಬೇಕೆಂದುಕೊಂಡಿದ್ದೀರೋ ಆ ನಿಮ್ಮ ಮೈದುನ. ನಾಗರ ಹಾವಿಗೆ ಹಾಲೆರೆದರೆ ಅದು ಕಚ್ಚದೆಯೇ ಬಿಡುತ್ತದೆಯಾ? ಇನ್ನು ಮುಂದಾದರೂ ಇಂಥ ಕೆಲಸ ಬಿಟ್ಟು ನ್ಯಾಯದ ಹಾದಿಯಲ್ಲಿ ನಡೆಯಿರಿ. ಆಗ ಇಡೀ ಊರೇ ನಿಮ್ಮನ್ನು ಪ್ರೀತಿಸುತ್ತದೆ. ಮತ್ತೆ ಇಂಥ ಹೀನ ಕೆಲಸ ಮುಂದುವರಿಸಿದರೆ ಸತ್ತು ಸ್ವರ್ಗದಲ್ಲಿರೋ ನನ್ನ ಅತ್ತಿಗೆ ಗರತಿಯ ಶಾಪ ನಿಮ್ಮನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಶೌರ್ಯ, ನೀನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಬುದ್ಧಿಯಲ್ಲಿ ದೊಡ್ಡವನಾಗಿ ಬಿಟ್ಟೆಪ್ಪ. ನಡೆ, ಈಗಲೂ ನಾವು ಮಾಡಿದ ತಪ್ಪನ್ನು ಮುಚ್ಚಿಡಲು ಪ್ರಯತ್ನ ಪಟ್ಟರೆ ಆ ನನ್ನ ತಾಯಿ ಶ್ರೀ ಗ್ರಾಮ ದೇವತೆ ನಮ್ಮನ್ನೆಂದು ಮೆಚ್ಚುವುದಿಲ್ಲ. ನಿನ್ನ ಮನೆಗೆ ಹೋಗಿ ನಿನ್ನಣ್ಣ ಮಲ್ಲೇಶರಿಗೆ ನಾನು ಕ್ಷಮೆ ಕೇಳಬೇಕು. ನಂತರ ನಾನು ಮಾಡಿದ ತಪ್ಪನ್ನೆಲ್ಲ ಕಾನೂನಿಗೆ ತಿಳಿಸಬೇಕು. ಬನ್ನಿ ಸಾವುಕಾರ್ರೆ, ಅಣ್ಣ ಅತ್ತಿಗೆ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದಾನೆ. ನಿಮ್ಮ ನಿರ್ಧಾರದಿಂದ ಅವನು ಮತ್ತೆ ಚೇತರಿಸಿಕೊಳ್ಳುವಂತಾಗಲಿ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ.